ರೀ ಚಾ ತಗೋರಿ. ತಗೊಂಬ. ಈಗ ನಾನು ಇನ್ನ ಕರೆನಾ ಅಂತ ಅನ್ಕೊಂಡಾಗ್ತಿದ್ದೆ. ತಂದೆಲ್ಲ ಚಲೋ ಆತು ತಂಬ. ಯಾಕೆ ತಲಿ ಮಿಟಿ ಮಿಟಿ ಏನಾಗ್ತೈತಿ ಲೇಪ್ಪ? ಯಾಕ್ರಿ? ಯಾಕೋ ಗೊತ್ತಿಲ್ಲ, ತಲಿ ಭಾಳ ಬಿಡಾಗ್ತೈತಿ ನೋಡಿ. ಅದೆಲ್ಲ ನಿದ್ದೆ ಮಾಡಲ್ರಲ್ಲ ಇನ್ನೇನಾಗುತ್ತೆ, ತಲೆ ನೋವು ಬರ್ಲಾರ್ದ. ಸರಿ ಚಾ ಕುಡೀರಿ. ಮತ್ತೆ ಮದುವೆದು ಏನ್ ಮಾಡಿದ್ರಿ? ಏನು? ಅಯ್ಯೋ ಕರ್ಮವೇ, ಆಕೆಗೆ ಬಂಗಾರ ಅರಿಬಿ ಎಲ್ಲ ತೊಗೊಂಡು ಬೇಡನ್ರಿಪ್ಪ. ನೀವೇನೋ ಏನ್ ಮಾಡಿದೆ ಅಂದ್ರೆ ಏನು ಅಂತ ಕೇಳಿದ್ರಲ್ಲ, ರೊಕ್ಕಕ್ಕೆ ವ್ಯವಸ್ಥೆ ಏನ್ ಮಾಡಿದ್ರಿ ಅಂತ ಕೇಳಿದ್ದು. ಭಾಳ ಸುಡಾಕೈತ್ಲಿಪ್ಪ ಚಾನ. ಅಯ್ಯೋ ಚಾ ಕುಡಿವಂತ್ರಿ, ಮೊದ್ಲು ಹೇಳ್ರಿ ಏನ್ ಮಾಡಿದ್ರಿ ಅಂತ, ಮತ್ತೇನು ವ್ಯವಸ್ಥೆ ಮಾಡೋಣ? ಏನು ವ್ಯವಸ್ಥೆ ಮಾಡೋದ್ಲಿಪ್ಪ? ಈಗ ಒಂದು 4 ಎಕರೆದೊಳಗೆ ಒಂದು 2 ಎಕರೆ ಹೊಲ ಮಾರಲೇಬೇಕಲಿಪ್ಪ ನಾನು. ಹಂಗಂತೀರಾ? ಅಯ್ಯೋ ದೇವ್ರಿ, ನಮ್ಮಪ್ಪ ನನ್ನ ಮದುವೆಗೋಸ್ಕರ ಹೊಲ ಮಾರ್ತಾ ಇದ್ದಾರ. ಅಯ್ಯೋ 2 ಎಕರೆ ಹೊಲ ಅಂತಂದ್ರೆ ಇನ್ನು 2 ಎಕರೆ ಅಷ್ಟು ಉಳಿತದ ನಮಗೆ. ಮತ್ತೆ ಅಕ್ಕಿನ ಹೆಸರು ಬಂದಿದ್ದು ಅಕ್ಕಿನ ಜೊತೆ ಹೋಗ್ಬಿಡುತ್ತೆ. ಹೆಂಗ್ರಿ ಮಾಡೋದು? ಅದನ್ನ ಯೋಚನೆ ಮಾಡಕತ್ತೇನು ಕಣೆ, ಏನು ಮಾಡೋದು ಅಂತ. ಅದು ಊರ ಜಮೀನಪ್ಪ, ಅದ ಗೌಡ್ರು ಗೌಡ್ರಲ್ಲ ಅವ್ರ ಕಡೆ ಹೋಗ್ಬಿಟ್ಟು ನಮ್ಮ ಹೊಲನ ಅಡ ಇಟ್ಬಿಡೋಣನ್ರಿ. ಅಂದ್ರೆ ಇಷ್ಟು ದುಡ್ಡು ಬಂದ್ಮೇಲೆ ಕೊಡ್ತೀನಪ್ಪ, ನನಗೆ ಮಗಳು ಮದುವೆ ಬಂದೈತಿ, ಮತ್ತೆ ನಾನು ಬಂಗಾರ ಹಿಂಗೆ ತಗೋಬೇಕು, ನನಗೆ ಇಷ್ಟು ರೊಕ್ಕ ಕೊಡು ಅಂತಂದು ಕೇಳಿದ್ರೆ ಕೊಡಂಗಿಲ್ಲ. ಕೊಡ್ತಾನ? ಈಗ ಹಂಗೆ ಮಾಡ್ಬೇಕಾಗಿತ್ತು ನಾನು. ಅವನ ಕಡೆ ಹೋಗಿ ಸಾಲ ಕೇಳೋದು ಚಲೋ ಅಂತೀನಿ ನಾನು. ಅಪ್ಪ, ಹೇಳ ಮಗಳ. ಅದು ಅಪ್ಪ, ಅಪ್ಪ ನನ್ನ ಮದುವೆಗೆ ಈ ಸಾಲ ಮಾಡ್ಬೇಕನಪ್ಪ. ಹ್ಞೂ ನಮ್ಮ ಮಗಳ, ಸಾಲ ಇಲ್ಲದ ಹೆಂಗವ ಮಗಳ ಮದುವೆ ಮಾಡೋದಿನ್ನ? ನಮ್ಮ ಮಗಳ, ಸಾಲ ಮಾಡಿದ್ರೆ ಏನಾಗುತ್ತೆ? ಅದಕ್ಕೆ ಟೆನ್ಷನ್ ತೊಗೊಂಡಿದ್ದೇನೆ. ಹಾಗೆಲ್ಲ ಮಾಡ್ಬೇಡವಾ. ಸಾಲ ಮಾಡಿದ್ರೆ ಏನು ತೀರ್ಸೋ ಶಕ್ತಿ ನನಗೈತಪ್ಪ. ದೇವರು ನನಗಷ್ಟು ಶಕ್ತಿ ಕೊಟ್ಟಾನ. ನೀ ಏನು ಇಷ್ಟ ಮಾಡ್ಬೇಡ, ಸಾಲ ಮಾಡಿ ತೀರಿಸ್ತೀನಿ. ನಿನ್ನ ಮದುವೆ ಆರಾಮಾಗಿ ನಿಶ್ಚಿಂತೆಯಾಗಿ ಚೆನ್ನಾಗಿ ಅಷ್ಟೇ ಸಾಕು ನೋಡುವ. ಅದು ಹಾಗಲ್ಲಪ್ಪ. ಈಗ ಮತ್ತೆ ಸಾಲ ಅಂದ್ರೆ ತಮ್ಮನ್ನ ತಂಗಿನ ಹೆಂಗೆ ಓದಿಸ್ತೀಯ ನೀನು? ಅದಕ್ಕಪ್ಪ ನನಗೆ ಇನ್ನೂ ಸ್ವಲ್ಪ ಓದ್ಲಿಯಪ್ಪ. ಹೆಂಗಿದ್ರು ಅಡ್ಮಿಷನ್ ಮಾಡ್ತೀನಲ್ಲ, ಇನ್ನೊಂದು 2 ವರ್ಷ ಓದಿ ಹೆಂಗಾರ ಮಾಡಿ ಒಂದು ಜಾಬ್ ಅಂತ ಮಾಡಿ ನನ್ನ ಕಾಲ ಮೇಲೆ ನಾನು ನಿಲ್ತೀನಪ್ಪ. ಆವಾಗ ನನ್ನ ಮದುವೆದು ಮಾಡಿಕೊಡ್ರಾಯ್ತು. ಆವಾಗ ಸ್ವಲ್ಪ ಮದುವೆ ಖರ್ಚು ಎಲ್ಲ ಕಡಿಮೆ ಆಗುತ್ತಪ್ಪ. ನಾನು ನೋಡ್ಕೊತೀನಲ್ಲ, ಅದಕ್ಕೆ ಹೇಳ್ತಾ ಇರೋದಪ್ಪ. ಅಪ್ಪ ಬೇಡಪ್ಪ ಈಗ ನನ್ನ ಮದುವೆ. ಅಂದ್ರೆ ನಮ್ಮ ಮಗಳ, ನಿಮ್ಮ ಅಪ್ಪಗೆ ಶಕ್ತಿ ಇಲ್ಲ, ನಾನು ಜಾಬ್ ಮಾಡಿ ನಾನು ದುಡ್ಕೊಂಡು ಆಮೇಲೆ ನಾನು ಖರ್ಚು ನೋಡ್ಕೋತೀನಿ ಮದುವೆ ಅಂತೀಯನ? ಅಯ್ಯೋ ಅಪ್ಪ, ಹಾಗಲ್ಲಪ್ಪ. ಮತ್ತಿನ್ನೇನ ಮಗಳ? ನಿಮ್ಮಪ್ಪ ಶಕ್ತಿ ಐತ್ವಾ? ಶಕ್ತಿ ಐತಿ, ಶಕ್ತಿ ಇರುತ್ತೆ, ನಾ ದುಡಿತೀನವಾ. ನನ್ನ ಮಕ್ಕಳು ನನಗೆ ಭಾಳ ಅಲ್ಲ ಮಗಳ. ಹೌದಾ ಮಗಳ, ಆರಾಮಾಗಿರುವ, ನಿಶ್ಚಿಂತೆಯಾಗಿರುವ, ಇದ್ರ ಬಗ್ಗೆ ಯಾವ್ದನ್ನ ಟೆನ್ಷನ್ ಮಾಡ್ಕೊಳ್ಳಾರ್ದ ಆರಾಮಾಗಿ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿ ಚೆನ್ನಾಗಿರುವ ಮಗಳ. ಅಷ್ಟೇ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮಪ್ಪ ನಾನು ಇರ್ಬೇಕಾದ್ರೆ ನೀನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ವಾ? ರೊಕ್ಕಕ್ಕೆ ವ್ಯವಸ್ಥೆ ಮಾಡ್ತೀವಿ, ನೀನು ಮದುವೆಗೆ ರೆಡಿ ಆಗು ಅಷ್ಟೇ. ಆದ್ರೂ ಇವ ನನಗೋಸ್ಕರ ಇಷ್ಟು ಸಮಸ್ಯೆ ಅನುಭವಿಸೋದು ನಂಗೆ ಕಾಣಿಸ್ತಾ ಇದ್ದವ, ನನಗೆ ಆಗ್ತಾ ಇಲ್ಲ. ಏನಾಗ್ತಾ ಇಲ್ಲ ಮಗಳ, ಹೆಣ್ಮಕ್ಳು ಹುಟ್ಟಿದ್ಮೇಲೆ ಇದೆಲ್ಲ ಆಗದ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತಿ? ಆದ್ರೂ ಇವ ವರದಕ್ಷಿಣೆ ತುಸಾ ಕೇಳಿದನು, ಅಷ್ಟು ವರದಕ್ಷಿಣೆ ಹೆಂಗವ ರೆಡಿ ಮಾಡೋದು? ಅದು ಮಗಳ, ನನ್ನ ಗೆಳೆಯ ಅಂತ ಅಂದ್ಬಿಟ್ಟು ನನಗಿನ್ನ ಸೈಟ್ ಕೊಡು, ಆಮೇಲೆ ಕಾರ್ ಗಾಡಿ ಕೊಡು, ಬೈಕ್ ಕೊಡು ಅಂದಿಲ್ಲಲ್ಲ. ನನ್ನ ಪುಣ್ಯ ಇಷ್ಟಾಗ ಮುಗಿಸನಲ್ಲವ. ಹೌದಾ ಮಗಳ, ಬಂಗಾರ ಸ್ವಲ್ಪ ವರದಕ್ಷಿಣೆ ಅಲ್ಲ, ಅದು ಹೆಂಗೆ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡೋಣ. ಅದು ನಮ್ಗೆ ಜಾಸ್ತಿ ಅನ್ಸುತ್ತೆ, ಅವ್ರಿಗೆಲ್ಲ ಕಡಿಮೆ ಅನ್ಸುತ್ತೆ ಅಷ್ಟ ಮಗಳ. ಆದ್ರೂ ಯವ್ವ, ನನ್ನಿಂತ್ರ ನಿಮ್ಗೆ ಸಮಸ್ಯೆನೇ ಜಾಸ್ತಿ ಆಯ್ತಲ್ಲ ಬೇವ. ನನ್ನಿಂತ್ರ ಈಗ ಸಾಲದ ಹೊರೆ ಓದ್ಕೋಬೇಕಲ್ಲ ಬೇವ ನೀನು. ಅಯ್ಯೋ ಮಗಳ, ಬಾಯಿ ಮುಚ್ಚು, ನಿನಗೆಲ್ಲ ಗೊತ್ತಾಗಲ್ಲ ರೀ. ಯಾರು ಗೌಡ್ರಿಗೆ ಹೇಳಿದ್ನಲ್ಲ ನಾನು ನಿಮಗೆ ಹೆಸರು, ಅವ್ರು ಹೋಗ್ಬಿಟ್ಟು ಅವ್ರ ಕಡೆ ಹೋಗಿ ಕೇಳ್ಕೊಂಡ್ಬರ್ತೀರ ಮತ್ತೆ. ಅದು ಯವ್ವ ನನ್ನ ಮಾತು ಕೇಳು. ನೋಡ್ಮಗ, ಮಾತು ಗೀತೆ ಏನು ಕೇಳಂಗಿಲ್ಲ, ಯಾಕಂದ್ರೆ ಅವ್ರು ದೊಡ್ಡ ಸೌಕರ್ಯದಲ್ವಾ. ಅಲ್ಲಿ ಹೋದ್ರೆ ನೀ ಆರಾಮಾಗಿರ್ತಿದಿ. ನಮ್ಗೆ ಹೊಲ ಗದ್ದೆ ಯಾಕೆ ಕೆಲಸ ಮಾಡ್ತಿದ್ದಿ? ಅಲ್ಲೋದ್ರೆ ರಾಣಿ ಮಹಾರಾಣಿ ಗತೆ ಇರ್ಬೋದು ನೀನು. ಅಲ್ಲೋಗಿ ಚೆನ್ನಾಗಿರ್ವಂತೀನಿ, ಏನು ತಲೆ ಕೆಡಿಸ್ಕೊಬೇಡ. ಬಂಗಾರ ಒಡಿಬಿ ಏನು ಅರಿಬಿ ಗಿರಿಬಿ ವರದಕ್ಷಿಣೆ ಅದು ಏನು ತಲೆ ಕೆಡಿಸ್ಕೊಬೇಡವಾ. ನಾನು ನಿಮ್ಮಪ್ಪ ಎಲ್ಲ ರೆಡಿ ಮಾಡ್ತೀವಿ, ನೀ ತಲೆ ಕೆಡಿಸ್ಕೊಬೇಡ. ಹೋಗು, ಏನಾರ ಕೆಲಸ ಇದ್ರೆ ಮಾಡ್ಕೊ ಹೋಗು. ಅದು ಮಗಳ ಹೇಳಿದ್ರೆ ಅರ್ಥ ಆಗುತ್ತಲ್ವಾ? ನನ್ನ ಮಕ್ಳಿಗೆ ಬೇಜಾರು ಮಾಡ್ಕೊಂಡಿದ್ದೀಪ್ಪ. ಏನು ಗೊತ್ತನ್ರಿ, ಬೇಜಾರೆಲ್ಲ ಆಗುತ್ತೆ. ಹಂಗಂತ ಮಗಳನ್ನ ಮನೆಗೆ ಇಟ್ಕೊಳಕ್ಕಾಗತ್ತಾನೆ? ಇಲ್ಲದಲ್ಲ, ನಾನು ಬರಲಿ ಮತ್ತೆ ಆ ಗೌಡು ಮಾತಾಡ್ಸಕ. ಅಯ್ಯೋ ಮಾತಾಡ್ಸೋದೇನೈತ್ಲಿಪ್ಪ, ನಾನು ಹೋಗಿ ಹೇಳ್ತೀನಿ ಬಿಡು. ಹೊಲ ಹಿಂಗೆ ಇಟ್ಕೊಂಡು ಹಿಂಗೆ ಕೊಡ್ರಿ ಅಂತ ಹೇಳಿದಲ್ಲ. ನೋಡ್ರಿ, ಹೊಲದ ಮೇಲೆ ನಮ್ಗೆ ಇಷ್ಟು ಸಾಲ ಕೊಡ್ರಿ, ಇಷ್ಟು ವರ್ಷ ಇಷ್ಟು ತಿಂಗಳಾದ್ಮೇಲೆ ನಾನು ರೊಕ್ಕ ವಾಪಸ್ ಕೊಡ್ತೀನಿ, ನಮ್ಮ ಹೊಲ ನಮ್ಗೆ ಬೇಕು ಅಂದ್ಬಿಟ್ಟು ಬರ್ಸ್ಕೊರಿ. ಹಂಗೆ ಮಾಡ್ತೀನಿ. ಸರಿ, ನೀನು ಅಡುಗೆ ವ್ಯವಸ್ಥೆ ಮಾಡ್ಕೊ, ನಾನು ಸ್ವಲ್ಪ ಹೊಲದ ಕಡೆ ಹೋಗಿ ಹಂಗೆ ಆ ಗೌಡ್ರನ್ನ ಮೀಟ್ ಮಾಡಿ ಮಾತಾಡ್ಕೊಂಡು ಬರ್ತೀನಿ. ಬರಲ್ಲ ನಾನು? ಹ್ಞೂ ರೀ.
ಗೌಡ್ರ ಏ ಬಾರ ಶಂಕರಪ್ಪ, ಬಾ ಬಾ. ಏನ ಅಪರೂಪಕ್ಕೆ ಬಂದ್ಬಿಟ್ಟಿ, ಬಾಯಪ್ಪ ಕುತ್ಕೋ ಬಾ. ಅದು ಗೌಡ್ರೆ, ಹಾ ಹೇಳ, ಬಾ ಚಾ ತರಿಸ್ತೀನಿ. ಆ ಶಂಕರು ಚೇ ಬ್ಯಾಡ್ರಿ ಗೌಡ್ರ, ಚಾ ಎಲ್ಲ ಆಗೈತಿ. ಆಗೈತೆ ಅಂದಮೇಲೆ ಸರಿ ಬಿಡು, ಸ್ವಲ್ಪ ಕುಡಿದ್ರೆ ಆಗಿರೋದು. ಸರಿ ಕುತ್ಕೋ, ಯಾಕೆ ಹಿಂಗ್ಯಾಕೆ ನಿಂತ್ಕೊಂಡಿ? ಹ್ಞೂ ರೀ. ಹಾ ಹೇಳಪ್ಪ, ಏನು ವಿಷಯ? ಅದು ನನ್ನ ಮಗಳದು ಮದುವೆ ಫಿಕ್ಸ್ ಮಾಡೀನಿ ರೀ ಗೌಡ್ರ. ವಿಷಯ ಗೊತ್ತಾಯ್ತು, ಹೌದನ? ಹಾ ಮತ್ತೆ ಇವಾಗ ಮದುವೆ? ಅಯ್ಯೋ ಗೌಡ್ರ, ಅದು ಇನ್ನೂ ಹೇಳಿಲ್ರಿ. ಆ ಪಟೇಲಪ್ಪ ಇಲ್ಲನ? ಆ ಪಟೇಲಪ್ಪಗೆ ಅಂತಲ್ಲ ನಿಮ್ಮ ಮಗಳು ಕೊಟ್ಟಿದ್ದು. ಹ್ಞೂ ರೀಪಾ, ನನ್ನ ಗೆಳೆಯ ಪಟೇಲಪ್ಪ, ಆದ್ರೆ ಗೆಳೆಯನಾಗಿಲ್ಲ ನೋಡ್ರಿ. ಯಾಕೆ ಏನಾಯ್ತು? ಅದನ್ನೆಲ್ಲ ಎಲ್ಲಿ ಹೇಳೋದು ಬಿಡ್ರಿಪ್ಪ. ಅದು ಬಿಡ್ರಿ, ಅದು ಬೇರೆ ನನಗೆ ಸ್ವಲ್ಪ ಸಮಸ್ಯೆ ಆಗೈತ್ರಿ ರೊಕ್ಕದಾಗ. ಅದಕ್ಕೆ ಗೌಡ್ರ, ನಮ್ದು ಹೊಲದ ಪತ್ರ ಅದಾವಲ್ರಿಪ್ಪ, ಅವನ್ನ ಇಟ್ಕೊಂಡು ನನಗೆ ಒಂದಿಷ್ಟು ರೊಕ್ಕ ಅಂತ ಕೊಡ್ತೀರೇನು? ಹೌದಾ, ಎಷ್ಟು ಬೇಕಾಗಿತ್ತು? ನಾನು ಹೊಲದ ಪತ್ರ ತಂದು ಕೊಡ್ತೀನಿ ರೀ. ಅದಕ್ಕೆ ಎಷ್ಟು ಬರುತ್ತಾ ಅಂತ ನೀವು ಹೇಳಿದ್ರೆ ನನಗೆ ಅನುಕೂಲ ಆಕಿತ್ತು. ಅಂದ್ರೆ ಅಂದ್ರೆ ಅದು ಅದು ಅಯ್ಯೋದೇವ್ರಿ, ಅದು ಅಂದ್ರೆ ನಂಗೆ ಹೆಂಗೆ ಗೊತ್ತಾಗಬೇಕು ಮರಯ್ಯ? ಹೇಳು ಏನು? ಅದು ಕೊಡ್ರೆ ವರದಕ್ಷಿಣೆ ಅಂತ 10 ಲಕ್ಷ ಕೇಳ್ರಿ. ಆಮೇಲೆ ಬಂಗಾರ ಅಂತ ಅಂದ್ಬಿಟ್ಟು 5 ತೊಲಿ ಕೊಡು ಅಂದಾರೀಪ. ಅಯ್ಯೋ ಪುಣ್ಯಾತ್ಮ, ನೀನು ಪುಣ್ಯವಂತ. ಇಲ್ಲ ಅಂದ್ರೆ 25 ಲಕ್ಷ ಕೊಡು ಅಂತಾರ, ಒಂದು ಕಾರು ಕೊಡು ಅಂತಾರ, ಒಂದು ಮನಿ ಫ್ಲಾಟೋ ಕೊಡು ಅಂತಾರ. ಇನ್ನು ಇದೆ ನಿನಗೆ ಒಳ್ಳೇದು. ಅಪ್ಪ ಪುಣ್ಯವಂತನ ಏನ ನಿನಗೆ ಹಂಗೆ ಕೇಳ್ಯಾನ ಬಿಡು. ಹಾಂ ನೀವು ಅವ್ರು ಬಂದ ಅಂತ ನನಗೆ ಗೊತ್ತು. ಯಾಕೋ ಮತ್ತೆ ಅಂತೀಯಲ್ಲ, ಏನೋ ಮನಸ್ಸಿನಾಗ ಮಾತಾಡ್ಕೊಂಡಂಗಾಯ್ತು. ಅಯ್ಯೋ ಏನಿಲ್ರಿಪ್ಪ, ಅದನ್ನ ನಾನು ರೊಕ್ಕ ಹೊಂದಿಸ್ಬೇಕಲ್ಲ, ಅದಕ್ಕೆ ನಿಮ್ಮ ಸ್ವಲ್ಪ ರೊಕ್ಕ ಕೊಡ್ತೀರೇನೋ ಅಂತ ಅನ್ಕೊಂಡೆ. ನೋಡೋ ಶಂಕ್ರು, ಏನು ಗೊತ್ತನ, ಇವಾಗೆಲ್ಲ ಫ್ಲಾಟ್ ಕೊಡೋದು, ವರದಕ್ಷಿಣೆ ಕೊಡೋದು, ಬಂಗಾರ ಕೊಡೋದು, ಅದು ಅಷ್ಟು ಹಾಕೊಂಡ ಕೇಳ್ತಾರ. ಇವನ ಕಡಿಮೆ ಕೇಳ್ಯಾನ ಅಂತ ಅನ್ನೆಲ್ಲ ಅದಕ್ಕೆ ಬೇಜಾರಾಗ್ತಾನ. ಬೇಜಾರ ಮಾಡ್ಕೋಬೇಡ, ಇದ್ದದ್ದನ್ನು ಹೇಳೇನಿ, ಅದಕ್ಕೇನಾಗತ್ತೆ ಬಿಡು. ಸರಿ ಬಿಡು, ನಿನಗೇನು ರೊಕ್ಕದ ಅವಶ್ಯಕತೆ ಇದನ್ನ. ನೀನು ಸಾಯಂಕಾಲ ಅದನ್ನ ಮನಿದಲ್ಲ ಹೊಲದ ಪತ್ರ ಮನಿನ ಮತ್ತು ಇಡ್ತೀಯನ ಮತ್ತು ಬೇಡ, ಚೇಚೆ ಅದೆಲ್ಲ ಬೇಡ. ಹೊಲದ ಪತ್ರ ತೊಗೊಂಬಾ, ನೋಡ್ತೀನಿ ಅದಕ್ಕೆ ಎಷ್ಟು ಬರುತ್ತೆ ನೋಡು, ಅಷ್ಟನ್ನ ಇಷ್ಟು ಕೊಡ್ತೀನಿ ಅಂತ ಹೇಳ್ತೀನಿ. ಸೈಗೆ ಮಾಡ್ಬಿಟ್ಟು ಹೋಗುವಂತಿ. ಹಂಗೆ ಮಾಡ್ತೀರಿ? ಪುಣ್ಯ ಬಂದ್ಬಿಡ್ರಿಪ್ಪ. ಅಯ್ಯ ಪುಣ್ಯ ಏನೈತಿ, ಅಕ್ಕಪಕ್ಕ ಆದಮೇಲೆ ಮಾಡೋದೈತಿ. ಅದು ಬೇರೆ ನಾನು ಊರಿನ ಗೌಡ, ಇಂಥವೆಲ್ಲ ಮಾಡ್ಬೇಕಾಗುತ್ತೆ. ಆಮೇಲೆ ನೋಡಂತು, ನೀನು ಸಾಯಂಕಾಲ ಬಾ, ನನ್ನ ಮಗನು ಬರ್ತಾನೆ. ಆತ್ರಿ. ಆದ್ರೆ ಗೌಡ್ರ, ಹೇಳಪ್ಪ, ಬಡ್ಡಿ ಎಷ್ಟೆಷ್ಟಾಗುತ್ತಂತ ಹೇಳ್ಬೇಕಾಗಿತ್ತು. ಬಡ್ಡಿ ಗಿಡ್ಡಿ ಎಲ್ಲ ನಿನಗೆ ಗೊತ್ತೈತಪ್ಪ, ಎಷ್ಟೆಷ್ಟಕ್ಕೆ ಏನೇನಂತ. ನಿನಗೆ ಗೊತ್ತಿಲ್ಲ ಅಂತಂದ್ರೆ ನನ್ನ ಮಗ ಬರ್ತಾನೆ ಸಾಯಂಕಾಲ, ಅವನ ಜೊತೆ ಮಾತಾಡ್ಕೊಂಡು ಏನೇನು ಎಂತೆಂತೆಲ್ಲ ಮಾಡಿ ಚುಕ್ತಾ ಮಾಡಿ ನಿನ್ಗೆ ಎಷ್ಟು ಕೊಡಬೇಕು, ಏನು ಕೊಡಬೇಕು, ರೊಕ್ಕ ಏನಂಗೆ ಅಂತಂದ್ಬಿಟ್ಟು ನನ್ನ ಮಗಗೆ ಎಲ್ಲ ಗೊತ್ತಪ್ಪ. ಅದೆಲ್ಲ ಅವನ್ನ ನೋಡ್ಕೊತಾನೆ. ನೀನು ತಲೆ ಕೆಡಿಸ್ಕೋಬೇಡ, ನೀನು ಸಾಯಂಕಾಲ ಬಂದ್ಬಿಡು. ಚಲೋ ಆತ್ ಬಿಡ್ರಿ. ಪುಣ್ಯ ಬಂದ್ರಿ ನಿಮಗೆ. ಪುಣ್ಯನಾ? ಈಗ ನನ್ನ ಮುಂದೆ ಪುಣ್ಯ ಅಂತಾರಪ್ಪ, ಮುಂದೆ ಹೋದ್ಮೇಲೆ ಇವ ಬಡ್ಡಿ ಗೌಡಾಗ್ಯಾನ, ಬಡ್ಡಿ ತಿಂದು 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 ಎಲ್ಲಿ ಢಮ್ ಅಂತಾನ ಎಂತ ಜನ ನನ್ನ ಬಗ್ಗೆ ಆಡ್ಕೊಳೋದು ನನಗೆ ಗೊತ್ತೈತಪ್ಪ. ಆದರೂ ನಮ್ಮ ಕಷ್ಟ ಕಾಲಕ್ಕೆ ಸಹಾಯ ಮಾಡಿರಲ್ಲ. ಮಾಡಿರ್ತೀವಿ, ಆದರೂ ಹಿಂದಿಂದ ನಮ್ಮನ್ನ ಉಗಿತಾ ಇರ್ತಾರಂತ ನಮಗೂ ಗೊತ್ತೈತಪ್ಪ. ಹಂಗಂತೀರಾ? ಸರಿ ಆಯ್ತು ತಗೋರಿ, ಸಾಯಂಕಾಲ ಬರ್ತೀನಿ ತಗೋರಿ ಗೌಡ್ರ. ಸರಿ ಆಯಿತು. ಆದ್ರೆ ನಿನ್ನ ಗೆಳೆಯ ಸರಿಯಾಗಿ ಮಾತಾಡಿದ್ನ ಇಲ್ಲ? ಮಾತಾಡಿದ್ರೆ ನನಗೇನ ಡೌಟ ಬಿಡು. ಅಯ್ಯೋ ಬಿಡ್ರಿ ಗೌಡ್ರ, ನಮ್ಮಿಬ್ಬರದ್ದು ಹಂಗೆ ಇರೋದ, ಒಂದಿಲ್ಲೊಮ್ಮೆ ಒಂದಾಗ್ತೀವಿ, ಇಲ್ಲಿ ಯಾಕೆ ಕೇಳಿಸ್ಕೋಬೇಕು, ಹೌದಲ್ರಿ? ಅದು ನಿಜನಾ ಬಿಡು. ಸರಿ ಗೌಡ್ರ, ನಾನು ಬರ್ಲ್ಯಾರಿ, ರೊಕ್ಕದ ಒಂದು ವ್ಯವಸ್ಥೆ ಆಯ್ತು. ಸಾಯಂಕಾಲ ನಿಮ್ಮ ಮಗ ಎಷ್ಟೊತ್ತಿಗೆ ಬರ್ತಾನ? 6-7 ಗಂಟೆಗೆ ಬರ್ತಾನ? 5 ಗಂಟೆ 6 ಗಂಟೆಗೆಲ್ಲ ಬಂದ್ಬಿಡ್ತಾನ. ಬಂದು ಮಾತಾಡ್ಕೊಂಡು ರೊಕ್ಕ ತೊಗೊಂಡು ಹೋಗಪ್ಪ. ಸರಿ ಗೌಡ್ರ. ಅಂತೂ ಇಂತೂ ಕುರಿ ಹಳ್ಳಕ್ಕೆ ಬಿತ್ತು ನೋಡು. ಇಷ್ಟು ಊರಲ್ಲಿ ಎಲ್ಲರಿಗೂ ಸಾಲ ಅದು ಇದು ಕೊಟ್ಟೆ, ಇವನು ಮಾತ್ರ ಸಾಲ ಇಸ್ಕೊಂಡಿದ್ದೇ ಇಲ್ಲ. ಈಗ ಸಾಲಕ್ಕೆ ಹಳ್ಳ ಕುರಿ ಬಿತ್ತಲ್ಲ, ಇನ್ನೇನ ಐತಿ ಒಂದು ಹೊಲ ಎಲ್ಲ ಇಸ್ಕೊಂಡಿದ್ದೆ. ಆದರೆ ಇವನು ಮಾತ್ರ ನನ್ನ ಕೈ ಸಿಕ್ಕಿದ್ದಿಲ್ಲ. ಅಂತೂ ಇಂತೂ ಇವನ ಹೊಲನೂ ನನ್ನ ಕೈಗೆ ಬರಂಗಾಯ್ತು ನೋಡು.